ಎಲ್ಲರಿಗೂ ನಮಸ್ಕಾರ. ಸೆಪ್ಟೆಂಬರ್ 7, 2025ರ ಭಾನುವಾರ, ಅಂದರೆ ನಾಳೆ ಭಾದ್ರಪದ ಹುಣ್ಣಿಮೆಯ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತಿದೆ. ಹಿಂದೆ 2 ಗ್ರಹಣಗಳು ಸಂಭವಿಸಿವೆ, ಆದರೆ ನಮ್ಮ ಭಾರತದಲ್ಲಿ ಅವು ಗೋಚರಿಸುತ್ತಿರಲಿಲ್ಲ. ಆದ್ದರಿಂದ ಅವುಗಳ ಪರಿಣಾಮವು ಮಾನವರ ಮೇಲೂ ಇಲ್ಲ. ಆದರೆ ಈ ಸೆಪ್ಟೆಂಬರ್ 7ರಂದು ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಸಂಭವಿಸುತ್ತದೆ? ಗ್ರಹಣದ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು? ಯಾವ ರಾಶಿಚಕ್ರ ಚಿಹ್ನೆಯ ಮೇಲೆ ಗ್ರಹಣ ಪರಿಣಾಮ ಬೀರುತ್ತದೆ? ಗ್ರಹಣ ಪೂರ್ಣಗೊಂಡ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು? ಅಂತಹ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 7ರಂದು ರಾತ್ರಿ 9:58ಕ್ಕೆ ಚಂದ್ರಗ್ರಹಣ ಪ್ರಾರಂಭವಾಗುತ್ತದೆ. ಸೆಪ್ಟೆಂಬರ್ 8ರಂದು ಬೆಳಿಗ್ಗೆ ಮಧ್ಯರಾತ್ರಿ 1:26ರವರೆಗೆ ಚಂದ್ರಗ್ರಹಣ ಇರುತ್ತದೆ. ಗ್ರಹಣ ಸುಮಾರು 3.5 ಗಂಟೆಗಳ ಕಾಲ ಇರುತ್ತದೆ. ಈ ಚಂದ್ರಗ್ರಹಣದಂದು ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದಾಗ್ಯೂ ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ. ಅಂದರೆ ಸೂತಕ ಅವಧಿಯು ಸೆಪ್ಟೆಂಬರ್ 7ರ ಭಾನುವಾರ ಮಧ್ಯಾಹ್ನ 12:57ರಿಂದ ಪ್ರಾರಂಭವಾಗುತ್ತದೆ. ಈ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ಚಂದ್ರಗ್ರಹಣದ ಮೊದಲು ನೀವು ಅಡುಗೆ ಮಾಡುವ ಆಹಾರದ ಮೇಲೆ 1 ಹುಲ್ಲು ಅಥವಾ 2 ತುಳಸಿ ಎಲೆಗಳನ್ನು ಹಾಕಬೇಕು. ಇದರಿಂದ ಆಹಾರವು ಕಲುಷಿತವಾಗುವುದಿಲ್ಲ. ಅಲ್ಲದೆ ನೀವು ಸಂಗ್ರಹಿಸಿದ ಆಹಾರದ ಮೇಲೆ ತುಳಸಿ ಅಥವಾ ತುಳಸಿ ಎಲೆಗಳ ಚಿಗುರು ಹಾಕಬೇಕು. ಗ್ರಹಣ ಸಂಭವಿಸುವ ಮೊದಲು ನೀವು ತಿನ್ನಬೇಕು. ಈ ಗ್ರಹಣದ ಸಮಯದಲ್ಲಿ ಅಡುಗೆಮನೆಯಲ್ಲಿ ಯಾವುದೇ ಕೆಲಸ ಮಾಡಬಾರದು. ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಹಣದ ಸಮಯದಲ್ಲಿ ಅಡುಗೆಮನೆಯಲ್ಲಿ ಆಹಾರವನ್ನು ಬೇಯಿಸಬಾರದು. ಸೆಪ್ಟೆಂಬರ್ 7ರ ಮಧ್ಯಾಹ್ನದಿಂದಲೇ ದೇವಾಲಯದ ಎಲ್ಲಾ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾವುದೇ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದಿಲ್ಲ. ಈಗ ಚಂದ್ರಗ್ರಹಣ ಪ್ರಾರಂಭವಾಗುವ ಮೊದಲು ನಿಮ್ಮ ಪೂಜಾ ಕೊಠಡಿಯನ್ನು ಮುಚ್ಚಿ. ಯಾವುದೇ ಸಂದರ್ಭದಲ್ಲಿ ನೀವು ಗ್ರಹಣದ ಸಮಯದಲ್ಲಿ ದೇವರ ಚಿತ್ರಗಳನ್ನು ಮುಟ್ಟಬಾರದು. ಈ ಗ್ರಹಣದ ಸಮಯದಲ್ಲಿ ನೀವು ಚೂಪಾದ ವಸ್ತುಗಳನ್ನು ಮುಟ್ಟಬಾರದು. ಅಲ್ಲದೆ ನೀವು ಮರಗಳನ್ನು ಮುಟ್ಟಬಾರದು. ಸೆಪ್ಟೆಂಬರ್ 7ರಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಹಣದ ಬಗ್ಗೆ ಜಾಗರೂಕರಾಗಿರಿ. ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಡಿ. ಸೆಪ್ಟೆಂಬರ್ 7ರ ಮಧ್ಯಾಹ್ನದಿಂದ ಸೂತಕ ಅವಧಿ ಪ್ರಾರಂಭವಾಗುವುದರಿಂದ ಮಧ್ಯಾಹ್ನದಿಂದ ದೂರ ಪ್ರಯಾಣಿಸಬೇಡಿ. ಅಲ್ಲದೆ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ ಅಥವಾ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ. ವಿಶೇಷವಾಗಿ ಈ ಗ್ರಹಣದ ಸಮಯದಲ್ಲಿ ಕುಟುಂಬದಲ್ಲಿ ಯಾವುದೇ ಜಗಳಗಳು ಇರಬಾರದು. ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಜಗಳವಾದರೆ ನಿಮ್ಮ ಪೂರ್ವಜರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವುದಿಲ್ಲ. ಕೋಪದಿಂದ ದೂರವಿರಿ. ನೀವು ಯಾರೊಂದಿಗಾದರೂ ಕೋಪಗೊಂಡರೆ ಮುಂದಿನ 15 ದಿನಗಳವರೆಗೆ ಸಣ್ಣಪುಟ್ಟ ಸಮಸ್ಯೆಗಳು ಉದ್ಭವಿಸುತ್ತವೆ. ಈ ಗ್ರಹಣದ ಸಮಯದಲ್ಲಿ ಗಂಡ ಮತ್ತು ಹೆಂಡತಿ ಪರಸ್ಪರ ದೂರವಿರಬೇಕು. ಅಲ್ಲದೆ ಈ ಗ್ರಹಣದ ಸಮಯದಲ್ಲಿ ಬಟ್ಟೆಗಳನ್ನು ತೊಳೆಯಬಾರದು. ಗ್ರಹಣದ ಸಮಯದಲ್ಲಿ ನೀವು ಹನುಮಾನ್ ಚಾಲಿಸಾವನ್ನು ಪಠಿಸಿದರೆ ಎಲ್ಲಾ ಶುಭ ಫಲಿತಾಂಶಗಳು ಯಾವುದೇ ದೋಷಗಳಿಲ್ಲದೆ ಸಿಗುತ್ತವೆ. ಅದೇ ರೀತಿ ಈ ಸೆಪ್ಟೆಂಬರ್ 7ರಂದು ನೀವು ಮಾಂಸ ಮತ್ತು ಮದ್ಯದಿಂದ ದೂರವಿರಬೇಕು. ನಮ್ಮಲ್ಲಿ ಅನೇಕ ಮಹಿಳೆಯರು ರಾತ್ರಿಯಲ್ಲಿ ಮನೆಯ ಮುಂದೆ ಚೊಂಬುಗಳನ್ನು ಧರಿಸುತ್ತೇವೆ. ಆದಾಗ್ಯೂ ಈ ಗ್ರಹಣದ ಸಮಯದಲ್ಲಿ ನೀವು ಯಾವುದೇ ಚೊಂಬುಗಳನ್ನು ಧರಿಸಬಾರದು. ನೀವು ಮನೆಯ ಮುಂದೆ ಕಲ್ಲನ್ನು ಸಿಂಪಡಿಸಬೇಕು. ಗ್ರಹಣದ ನಂತರ ಸೋಮವಾರ ಸೆಪ್ಟೆಂಬರ್ 8ರಂದು ಬೆಳಿಗ್ಗೆ ಬೇಗನೆ ಎದ್ದು ಗ್ರಹಣ ಸ್ನಾನ ಮಾಡಿ. ಇದರರ್ಥ ಮನೆಯಲ್ಲಿರುವ ಎಲ್ಲರೂ ಸ್ನಾನ ಮಾಡಬೇಕು, ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಸೆಪ್ಟೆಂಬರ್ 8ರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಒಬ್ಬರು ಆಹಾರವನ್ನು ಸೇವಿಸಬೇಕು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣದ ನಂತರ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡುವುದರಿಂದ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ. ನದಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀವು ಸ್ನಾನ ಮಾಡುವ ನೀರಿನೊಂದಿಗೆ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು. ಅಲ್ಲದೆ ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸಿ ಮತ್ತು ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ. ಅಲ್ಲದೆ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ದೇವರ ಚಿತ್ರಗಳಿಗೆ ಅರಿಶಿನ ಬಣ್ಣ ಬಳಿದು ಅದರ ಮೇಲೆ ಕೇಸರಿ ಹನಿಗಳನ್ನು ಹಾಕಿ ಮತ್ತು ಮನೆಯಲ್ಲಿ ದೀಪಾರಾಧನೆ ಮಾಡಿ. ನೀವು ತಕ್ಷಣ ಆರ್ಥಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ಬಯಸಿದರೆ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ಶುಭ ಫಲಿತಾಂಶಗಳನ್ನು ತರುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಬಿಯರನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ಬಿಯರನ್ನು ಸಹ ಸ್ವಚ್ಛಗೊಳಿಸಬೇಕು ಮತ್ತು ಅದರ ಮೇಲೆ ಕೇಸರಿ ಹನಿಗಳನ್ನು ಹಾಕಬೇಕು. ಇದು ಆರ್ಥಿಕ ಸಮಸ್ಯೆಗಳನ್ನು ತಡೆಯುತ್ತದೆ. ಅಲ್ಲದೆ ಗ್ರಹಣ ಮುಗಿದ ನಂತರ ತುಳಸಿ ಗಿಡವನ್ನು ಶುದ್ಧೀಕರಿಸಬೇಕು. ನೀವು ಪೂಜಿಸುವ ತುಳಸಿ ಗಿಡವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಿ ಮತ್ತು ತುಳಸಿ ಕೋಟದಲ್ಲಿ ಸಣ್ಣ ದೀಪವನ್ನು ಬೆಳಗಿಸಿ. ಗಂಗಾಜಲವಿಲ್ಲದವರು ಅದನ್ನು ಅರಿಶಿನ ನೀರಿನಿಂದ ಶುದ್ಧೀಕರಿಸಬಹುದು. ನಮ್ಮಲ್ಲಿ ಹಲವರು ಮಾನವ ಕಣ್ಣಿನ ದೋಷಗಳನ್ನು ಹೋಗಲಾಡಿಸಲು ಮನೆಯ ಮುಂದೆ ಕುಂಬಳಕಾಯಿಗಳನ್ನು ಕಟ್ಟುತ್ತಾರೆ ಅಥವಾ ದಿಷ್ಟಿಯಂತ್ರಗಳನ್ನು ಸ್ಥಾಪಿಸುತ್ತಾರೆ. ಅಂತಹ ಜನರು ಸೆಪ್ಟೆಂಬರ್ 8ರ ಸೋಮವಾರದಂದು ಗ್ರಹಣ ಮುಗಿದ ನಂತರ ಮನೆಯ ಮುಂದೆ ಸ್ಥಾಪಿಸಲಾದ ದಿಷ್ಟಿಯಂತ್ರಗಳನ್ನು ತೆಗೆದುಹಾಕಿ ಹೊಸದನ್ನು ಸ್ಥಾಪಿಸಬೇಕು. ಏಕೆಂದರೆ ಈ ಗ್ರಹಣದ ಸಮಯದಲ್ಲಿ ಮನೆಯ ಮುಂದೆ ಸ್ಥಾಪಿಸಲಾದ ಕುಂಬಳಕಾಯಿಗಳ ಶಕ್ತಿ ಹಾಗೂ ದಿಷ್ಟಿಯಂತ್ರಗಳ ಶಕ್ತಿ ನಾಶವಾಗುತ್ತದೆ. ಆದ್ದರಿಂದ ಗ್ರಹಣ ಮುಗಿದ ನಂತರ ಹೊಸ ಕುಂಬಳಕಾಯಿಯನ್ನು ಸ್ಥಾಪಿಸುವುದು ತುಂಬಾ ಒಳ್ಳೆಯದು. ಗರ್ಭಿಣಿಯರು ಈ ಹುಣ್ಣಿಮೆಯನ್ನು ನೋಡಬಾರದು. ಗರ್ಭಿಣಿಯರು ಶಾಂತಿಯುತವಾಗಿ ಮಲಗಬಹುದು. ಗ್ರಹಣಕ್ಕೆ ಮೊದಲು ರೇಷ್ಮೆ ಸ್ನಾನ ಮತ್ತು ಗ್ರಹಣದ ನಂತರ ವಿಶ್ರಾಂತಿ ಸ್ನಾನ ಮಾಡಬೇಕು. ಕುಂಭ ರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ, ಆದರೆ ಈ ಗ್ರಹಣದ ಪರಿಣಾಮಗಳಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳು ಸಣ್ಣ ದೋಷಗಳನ್ನು ಅನುಭವಿಸಬಹುದು.
ಈ 6 ರಾಶಿಚಕ್ರ ಚಿಹ್ನೆಗಳು ಕುಂಭ, ಮಕರ, ಮೀನ, ಸಿಂಹ, ಕನ್ಯಾ ಮತ್ತು ತುಲಾ. ಈ 6 ರಾಶಿಚಕ್ರ ಚಿಹ್ನೆಗಳು ಗ್ರಹಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಯಾವುದೇ ಸಂದರ್ಭದಲ್ಲಿ ಈ ರಾಶಿಚಕ್ರ ಚಿಹ್ನೆಗಳ ಜನರು ಚಂದ್ರಗ್ರಹಣವನ್ನು ವೀಕ್ಷಿಸಬಾರದು. ಈ 6 ರಾಶಿಚಕ್ರ ಚಿಹ್ನೆಗಳ ಜನರು ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 1 ಗಂಟೆಯ ಮೊದಲು ಊಟ ಮಾಡಬೇಕು. ಅಲ್ಲದೆ ಅವರು ಸಂಜೆ ಯಾವುದೇ ಆಹಾರವನ್ನು ಸೇವಿಸಬಾರದು. ಆದಾಗ್ಯೂ ಅವರು ಸಂಜೆ 7 ಗಂಟೆಯ ಮೊದಲು ಹಾಲು ಅಥವಾ ಹಣ್ಣುಗಳನ್ನು ಸೇವಿಸದಂತೆ ಮತ್ತು ರಾತ್ರಿ ಗ್ರಹಣವನ್ನು ವೀಕ್ಷಿಸದಂತೆ ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ಗ್ರಹಣ ದೋಷ ಉಂಟಾಗುತ್ತದೆ. ಈ ಚಂದ್ರಗ್ರಹಣ ಮುಗಿದ ನಂತರ ಅಂದರೆ ಸೋಮವಾರ ಸೆಪ್ಟೆಂಬರ್ 8ರಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ದಾನ ಮಾಡಿ. ವಿಶೇಷವಾಗಿ ನೀವು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿದರೆ ಗ್ರಹಣ ದೋಷ ಸಂಭವಿಸುವುದಿಲ್ಲ. ಅಲ್ಲದೆ ನಿಮ್ಮ ಹತ್ತಿರದ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ. ಈ ಗ್ರಹಣಗಳು ನಿಜವಾಗಿ ಹೇಗೆ ಸಂಭವಿಸುತ್ತವೆ? ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ, ದೇವತೆಗಳಿಗೆ ಅಮೃತವನ್ನು ವಿತರಿಸಿದಾಗ, ರಾಹು ಎಂಬ ರಾಕ್ಷಸ ಅಮೃತವನ್ನು ಕದ್ದು ಅದನ್ನು ಕುಡಿಯಲು ಪ್ರಯತ್ನಿಸಿದನು. ಇದನ್ನು ನೋಡಿದ ವಿಷ್ಣುವು ರಾಹುವಿನ ತಲೆಯನ್ನು ಕತ್ತರಿಸಿದನು. ಅಂದಿನಿಂದ ರಾಹು ಚಂದ್ರನ ಜೊತೆಗೆ ಸೂರ್ಯನನ್ನೂ ನುಂಗಲು ಪ್ರಯತ್ನಿಸುತ್ತಿದ್ದಾನೆ. ನಮ್ಮ ವಿದ್ವಾಂಸರು ಅಂದಿನಿಂದ ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ಸಂಭವಿಸುತ್ತಿವೆ ಎಂದು ವಿವರಿಸುತ್ತಾರೆ. ಚಂದ್ರಗ್ರಹಣಗಳ ಸಮಯದಲ್ಲಿ ಅಂತಹ ನಿಯಮಗಳನ್ನು ಅನುಸರಿಸುವ ಮೂಲಕ ಗ್ರಹಣದ ಪರಿಣಾಮಗಳಿಲ್ಲದೆ ಆರೋಗ್ಯಕರ ಮತ್ತು ಶ್ರೀಮಂತರಾಗಿ ದೀರ್ಘಕಾಲ ಬದುಕಬಹುದು. ಜೈ ಶ್ರೀರಾಮ್.